ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ನೋಡಿ, ತಾನೇ ಸ್ವತಃ ಶ್ರಮವನ್ನು ಪಟ್ಟು ಸಂಪಾದಿಸಿ ಉಣ್ಣುವವನು ರಾಜ ಅಂತ ಹೇಳ್ಬೋದು ನಾವು. ಬೇರೆಯವರ ಬಳಿ ಬೇಡಿ ತಿಂತಕ್ಕಂಥವನು ಭಿಕ್ಷುಕನಾಗಿರ್ತಾನೆ. ಅದೇ ರೀತಿಯಾಗಿ ತಾನು ದುಡಿದು ಇತರರಿಗೆ ನೀಡಿ ತಿಂತಕ್ಕಂಥವನು ಆತ ಕಲ್ಪವೃಕ್ಷ ಎಂಬುದಾಗಿ ಪರಿಗಣಿಸ್ತೇವೆ. ಇದರಲ್ಲಿ ನಾವೇನಾಗಬೇಕು ಅನ್ನೋದು ನಾವೇ ತಿಳ್ಕೊಳ್ಬೇಕಾಗಿದೆ. ಏನು ರಾಜನಂತೆ ಇರಬೇಕಾ, ಅಥವಾ ಪರೋಪಕಾರಿ ಸ್ವರೂಪ ಪಡೆದು ಕಲ್ಪವೃಕ್ಷ ಹಾಗೆ ಜೀವನ ಮಾಡಬೇಕಾ, ಅಥವಾ ಇನ್ನೊಬ್ಬರ ಬಳಿ ನಾವು ಸಲಾಮ್ ಹೊಡಿತಾ ಅವ್ರ ಮುಂದೆ ಬಗ್ಗಿ ಅವ್ರು ಏನು ಹೇಳ್ತಾರೆ ಆ ರೀತಿ ಕೇಳ್ಕೊಂಡು ಭಿಕ್ಷೆ ಬೇಡಿ ತಿನ್ನೋ ರೀತಿಯಲ್ಲಿ ಭಿಕ್ಷಕನಾಗಬೇಕಾ? ಯೋಚನೆ ಮಾಡಬೇಕು ಜೀವನದಲ್ಲಿ. ಸ್ವಾತಂತ್ರ್ಯ ಎಂಬತಕ್ಕಂಥದ್ದು ಯಾವುದೋ ಒಂದು ಶಬ್ದ ಅಲ್ಲ, ಅದು ಬದುಕಿನ ಅಂತರ್ಗತ, ಹಾಗೆ ನಮ್ಮ ಇಚ್ಛಾ ಭಾವನೆಯನ್ನು ಪೂರ್ಣಗೊಳಿಸ್ಕೊಳ್ಳುವಂಥ ಒಂದು ತಂತ್ರ. ಅದು ಸುಮ್ಮನೆ ಯಾವುದೋ ಒಂದು ಸ್ವಾತಂತ್ರ್ಯವನ್ನು ಎಲ್ಲೋ ಒಂದು ಕಟ್ಟಿ ಹಾಕಲಿಕ್ಕಾಗಲ್ಲ. ಅದು ಸ್ವಾತಂತ್ರ್ಯ ಇದೆ ಅಂತ ಹೇಗೆ ಬೇಕನ್ನೋದು ತಿರುಗಾಡಲಿಕ್ಕೂ ಸಾಧ್ಯ ಇಲ್ಲ. ಪೂರ್ಣಪರವಾಗಿರ್ತಕ್ಕಂಥ ಮನಸ್ಥಿತಿ, ಆನಂದಮಯವಾಗಿರ್ತಕ್ಕಂಥ ಜೀವನ ಸಾಗಿಸ್ತಕ್ಕಂಥದ್ದು, ತನ್ನಿಂದ ಇತರರಿಗೆ ಅನಾನುಕೂಲ ಆಗಬಾರ್ದು, ಹಾಗೆ ಇತರರಿಂದ ತನಗೆ ಯಾವುದೇ ರೀತಿಯಲ್ಲಿ ತೊಂದರೆ ಬರಬಾರ್ದು, ಒಂದು ಸುರಕ್ಷಾ ಸ್ವರೂಪವಾಗಿ ಹಾಗೆ ಒಂದು ಒಳ್ಳೆಯ ರೀತಿಯಾದಂಥ ಜೀವನ ಮಾಡ್ಕೊಂಡು ಹೋಗೋದೇ ಆ ಸ್ವಾತಂತ್ರ್ಯ. ಇಲ್ಲೇನಾಗುತ್ತೆ, ನಿಮ್ಮ ಕಾರ್ಯ ಕಲಾಪ ವ್ಯವಸ್ಥೆ ವಿಚಾರ ಏನಾದರೂ ಒಂದು ಇಟ್ಕೊಂಡು ನೀವು ಇನ್ನೊಬ್ಬರ ಮುಂದೆ ಸಲಾಮ್ ಹೊಡಿತಾ ಅವ್ರ ಮುಂದೆ ಬಗ್ಗಿ ಗುಲಾಮ್ರ ರೀತಿಯಲ್ಲಿ, ಅಥವಾ ಅವರನ್ನು ಇಂದ್ರ ಚಂದ್ರ ಅಂತ ಹೇಳಿ ಪುಸಲಾಯಿಸಿ ಹೊಗಳ್ತಾ ಜೀವನ ಮಾಡ್ತಾ ಇರ್ತೀರ. ಅವರೇನೋ ನಿಮಗೆ ಭಾರಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಸಹಾಯ ಮಾಡ್ಬೋದು ಅನ್ನೋವಂಥ ಒಂದು ಲೆಕ್ಕಾಚಾರ ನಿಮ್ಮದ್ರಲ್ಲಿರುತ್ತೆ. ನಿಜವಾಗಿ ಹೇಳಬೇಕಂತಂದರೆ ನೀವು ಎಷ್ಟೇ ಹೊಗಳಿ ಮತ್ತೊಂದು ಮಾಡಿ, ಅವರು ಬಹಳ ಬುದ್ಧಿವಂತರಿರ್ತಾರೆ. ಅವರಷ್ಟು ಸುಲಭ ಅಲ್ಲ, ಅಷ್ಟು ದಡ್ಡರಲ್ಲ. ಅವರು ನಿಮ್ಮನ್ನು ಹೀನವಾಗಿ ಕಾಣ್ತಾರೆ, ನಿಕೃಷ್ಟವಾಗಿ ನೋಡ್ತಾರೆ. ನಿಮ್ಮಿಂದ ಏನೇನು ಕೆಲಸ ಕಾರ್ಯಗಳಾಗಬೇಕು ಅವೆಲ್ಲವನ್ನು ಮಾಡ್ಕೊಳ್ತಾರೆ. ನೋಡಿ, ಅವ್ರು ಇವತ್ತೇನೋ ನಿಮ್ಗೆ 500 ರೂಪಾಯಿ ಸಹಾಯ ಮಾಡಿದ್ದಾರೆ ಅಂದರೆ ನಿಮ್ಮ ಹತ್ರ ಅವ್ರು 50,000 5 ಲಕ್ಷದ ತನಕ ಕೆಲಸ ತೊಗೊಂಡಿರ್ತಾರೆ. ಅಂತಹ ಜನಗಳಿರ್ತಾರೆ. ಇದು ನಿಮ್ಮ ಅರಿವಿಗೆ ಬರದೆ ನೀವು ಏನೋ ಒಂದು ರೀತಿಯಲ್ಲಿ ಅವ್ರನ್ನ ರಾಜರಂತೋ ಅಥವಾ ಯಾವುದೋ ಒಂದು ರೀತಿಯಲ್ಲಿ ದೊಡ್ಡ ಮನುಷ್ಯ, ದೊಡ್ಡ ಪದವಿ ಇರ್ತಕ್ಕಂಥ ವ್ಯಕ್ತಿ, ಅವರ ಶಿಷ್ಯಂದ್ರ ಥರನೋ ಅವರ ಒಂದು ಅಣತಿಯಂತೆ ನಡೆಯುವಂತಹ ಒಂದು ಸ್ವರೂಪ ವ್ಯಕ್ತಿತ್ವನ ನೀವು ರೂಢಿಸ್ಕೊಂಡು ಹೋಗ್ತಾ ಇರ್ತೀರ. ಇದೆಲ್ಲ ಸರ್ವೇ ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ ನಾವು. ಎಲ್ಲ ರಂಗದಲ್ಲೂ ಬಹಳಷ್ಟು ನೋಡ್ತಾ ಇರ್ತೀವಿ. ಅಥವಾ ಯಾರೋ ಹೇಳಿದ ತಕ್ಷಣ 4 ಜನ ಕರ್ಕೊಂಡು ಹೋಗ್ಬಿಟ್ಟು ಭಾಳ ನೀವು ಅವ್ರ ಬಗ್ಗೆ ಓಡಾಟ ಹೋರಾಟ ಎಲ್ಲವನ್ನ ಮಾಡ್ತಾ ಇರ್ತೀರ. ನೋಡಿ, ಯಾವುದೂ ಕಾರ್ಯನಿಮಿತ್ತವಾಗಿ ಮಾಡ್ತಕ್ಕಂಥದ್ದು ತಪ್ಪಲ್ಲ. ಆದರೆ ಜೀವನಾಪೂರ್ತಿ ನೀವು ನಿಮ್ಮ ಅಂತಃಸತ್ವವನ್ನು ಕಳ್ಕೊಂಡು ನೀವು ಅವ್ರ ಹಿಂದೆ ಬಾಲಂಗೋಚಿಯಾಗಿ ಆಗೋದು ಮಹಾ ತಪ್ಪು. ಅವರು ನಿಮ್ಮನ್ನು ಎಷ್ಟು ಬೆಳೀಲಿಕ್ಕೆ ಬಿಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ನಿಮ್ಮನ್ನು ನಡೆಸ್ಕೊಳ್ತಾ ಇದ್ದಾರೆ, ನೀವು ಎಷ್ಟರ ಮಟ್ಟಿಗೆ ನೀವು ಬೆಳೆದಿದ್ದೀರಾ, ಗಳಿಸಿದ್ದೀರಾ, ಉಳಿಸ್ಕೊಂಡಿದ್ದೀರಾ, ಇವೆಲ್ಲವನ್ನು ಕೂಡ ನೀವು ಲೆಕ್ಕಾಚಾರ ಮಾಡಬೇಕು. ಕೆಲವೊಂದು ಒಬ್ಬ ವ್ಯಕ್ತಿಯನ್ನು ನಂಬ್ಕೊಂಡು ಒಂದು ಸರಿಸುಮಾರು ಜೀವನ 20-30 ವರ್ಷ ಅವನ ಜೊತೆ ಕಾಲ ಕಳೆದರೂ ಕೂಡ ಒಂದು ಸ್ವಂತ ಮನೆ ಮಾಡ್ಕೊಳ್ಲಿಕ್ಕೆ ಆಗಿರೋದಿಲ್ಲ. ಅಥವಾ ಬದುಕಿನಲ್ಲಿ ಈಗಲೂ ಕೂಡ ಅತಂತ್ರವಾದಂಥ ಪರಿಸ್ಥಿತಿಯಲ್ಲೇ ನಡೀತಾ ಇರ್ತಾರೆ. ಅವ್ನು ಯಾವತ್ತೋ ಅವ್ನು ಸವಾಸ ಬಿಟ್ಟು ಬೇರೆ ಹೋಗಿ ಎಲ್ಲ ಒಂದು ಕಡೆ ದುಡಿದು ಏನೋ ಮಾಡಿದರೆ ಅವ್ನು ಅಟ್ಲೀಸ್ಟ್ ಒಂದು ಭೋಗ್ಯಕ್ಕಾದರೂ ಮನೆ ಹಾಕ್ಸ್ಕೊಂಡು ಅವ್ನು ಜೀವನ ಮಾಡ್ಬೋದಾಗಿತ್ತು. ಈ ರೀತಿಯಾಗಿ ನಾವು ಯೋಚನೆ ಮಾಡ್ತಾಯಿದ್ದೀವಿ, ಈ ರೀತಿಯಾಗಿ ನಾವು ಲೆಕ್ಕಾಚಾರದಲ್ಲಿ ವಿಚಾರ ಮಾಡ್ತಾಯಿದ್ದೀವಿ. ನೀವು ಕೂಡ ಅರ್ಥ ಮಾಡ್ಕೊಳ್ಬೇಕು ಅದನ್ನು. ಹೀಗೆ ಪದೇ ಒಂದು ನಿಮ್ಮ ವ್ಯಕ್ತಿತ್ವವನ್ನು ಹೀನವಾಗಿ ನೋಡ್ಕೊಳ್ಬೇಡಿ. ನಿಮ್ಮನ್ನು ಉಪಯೋಗಿಸ್ಕೊಳ್ತಾರೆ, ನಿಮ್ಮನ್ನು ಆಡಿಸ್ತಾರೆ, ನಿಮ್ಮನ್ನು ಬುಗುರಿಯಂತೆ ತಿರುಗಿಸ್ತಾರೆ, ಗಿರಿಗಿಟ್ಲೆ ಅಂತೆ ಸುತ್ತಿಸ್ತಾರೆ. ವಿನಾಕಾರಣ ನಿಮ್ಮನ್ನು ಅವರ ಹತೋಟಿಯಲ್ಲಿ ಇಟ್ಕೊಂಡಿರ್ತಾರೆ. ಅವ್ರ ಅಣತೆಯಂತೆ ನೀವು ನಡಿಬೇಕು. ಅವ್ರು ಏನಾರ ನೀವು ಬೇರೆ ರೀತಿಯಲ್ಲಿ ಹೇಳಲಿಕ್ಕೆ ಹೋದರೆ ನಿಮ್ಮ ಬಗ್ಗೆ ಅವರು ಅಪಪ್ರಚಾರ ನಡೆಸ್ಬೋದು, ಅಥವಾ ನಿಮ್ಮನ್ನು ಕೆಟ್ಟವ್ರನ್ನಾಗಿ ಬಿಂಬಿಸ್ಬೋದು. ನಿಮ್ಮ ಬಗ್ಗೆ ಏನೇ ಒಂದು ರೀತಿಯಲ್ಲಿ ತೇಜೋವಧೆ ಸ್ವರೂಪವನ್ನು ಕೂಡ ಚಿತ್ರಿಸ್ಬೋದು. ಅಥವಾ ಯಾವುದಾದ್ರೂ ಒಂದು ಹಂತದಲ್ಲಿ ನಿಮ್ಮ ಒಂದು ಶಕ್ತಿನ ಅವರು ಹಿಡಿದಿಟ್ಕೊಂಡು ಅವರು ಬೆಳಿಲಿಕ್ಕೆ ಅದನ್ನು ಉಪಯೋಗಿಸ್ಕೊಂಡು ನಿಮ್ಮನ್ನು ಹೀನಾಮಾನವಾದಂಥ ನಿಕೃಷ್ಟ ವ್ಯವಸ್ಥೆಯಲ್ಲೇ ನಿಮ್ಮನ್ನು ತುಳಿತಾರೆ, ನೀವು ತುಳಿತಕ್ಕೊಳಗಾಗ್ತೀರ. ಜೊತೆಗೆ ಏನಂತಂದರೆ ಒಂದು ಹಂತ ಒಂದು ಬಿಸಿ ರಕ್ತನೋ ಅಥವಾ ಶಕ್ತಿನೋ ದೇಹದಲ್ಲಿದ್ದಾಗ ನೀವು ಬಹಳ ಹೋರಾಟ ಓಡಾಟ ಎಲ್ಲವನ್ನು ಕೂಡ ಮಾಡ್ತಾ ಇರ್ಬೋದು. ಆದರೆ ಕಾಲಾನಂತರದಲ್ಲಿ ಏನಾಗುತ್ತೆ, ಯಾವಾಗ ನಿಮ್ಮ ಚರ್ಯ ಬದಲಾಗುತ್ತೋ, ಯಾವಾಗ ನಿಮ್ಮ ಒಂದು
ಸ್ಥಿತಿಗತಿಗಳು ಕಡಿಮೆ ಆಗುತ್ತೋ, ಯಾವಾಗ ನಿಮಗೆ ಜನಬಲ ಬೆಂಬಲ ಅನ್ನೋದು ಗೌಣವಾಗುತ್ತೋ, ಅಂದರೆ ನೀವು ಎಲ್ಲಿ ವೀಕ್ ಆಗ್ತೀರ ಮನುಷ್ಯ, ಆಗ ನಿಮ್ಮ ಅವಶ್ಯಕತೆ ಇರೋದಿಲ್ಲ, ನಿಮ್ಮನ್ನು ಹಿಂದಕ್ಕೆ ಸರಿಸುವಂಥ ಒಂದು ಸಾಧ್ಯತೆಗಳು ಯಥೇಚ್ಛವಾಗಿರ್ತವೆ. ಯಾವಾಗಲೂ ಮುಂದೆ ನಿಂತ್ಕೊಂಡು ಹೋರಾಟ ಮಾಡ್ತಕ್ಕಂಥವ್ರು ಅಥವಾ ನೀವು ಅವ್ರ ಪರವಾಗಿದ್ದಂಥವ್ರ ವ್ಯಕ್ತಿನ ನಿಮ್ಮನ್ನೆಲ್ಲೋ ಒಂದು ಕಡೆ ತುಳಿದು ಬಿಡ್ತಾರೆ ಅಥವಾ ನಿಮ್ಮ ಅವಶ್ಯಕತೆ ಅವ್ರಿಗಿರೋದಿಲ್ಲ. ನಂತರ ನೀವು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮನ್ನು ನೋಡ್ಬೋದು. ಇಲ್ಲಿ ಏನಂತಂದರೆ ಸಮಸ್ಯೆ ಯಾಕೆ ಉದ್ಭವ ಆಗುತ್ತೆ, ನಿಮಗೆ ನಿಮ್ಮದೇ ಆದಂತಹ ಕಷ್ಟ, ನಿಮ್ಮದೇ ಆದಂತಹ ಬದುಕಿನ ಜಂಜಾಟ, ನಿಮ್ಮದೇ ಆದಂತಹ ಕಷ್ಟ ಕಾರ್ಪಣ್ಯಗಳು ನಿಮ್ಮನ್ನು ಹತಾಶೆಯನ್ನಾಗಿ ಮಾಡುತ್ತೆ. ಹಾಗಾಗಿ ನೀವು ಸ್ವತಂತ್ರವಾದಂತಹ ಮನಸ್ಥಿತಿಯಲ್ಲಿ ಯೋಚನೆ ಮಾಡಲಿಕ್ಕೆ ಹೋಗೋದಿಲ್ಲ. ನಾನು ಹೇಳಿದೆ ನಿಮಗೆ, ಸ್ವಾತಂತ್ರ್ಯ ಅನ್ನೋದು ಸಂಪೂರ್ಣವಾಗಿರಬೇಕು ಮನುಷ್ಯನಿಗೆ. ನಿಮ್ಮಿಂದ ಇನ್ನೊಬ್ರಿಗೆ ತೊಂದರೆ ಬರಬಾರ್ದು, ಇನ್ನೊಬ್ಬರಿಂದ ನೀವು ತೊಂದರೆಗೊಳಗಾಗಬಾರ್ದು, ಅಂಥ ಒಂದು ಸ್ವಾತಂತ್ರ್ಯ ಇರಬೇಕು. ಆದರೆ ನಿಮ್ಮ ಕಷ್ಟಗಳು ನಿಮ್ಮನ್ನು ಸ್ವತಂತ್ರವಾಗಿರ್ಲಿಕ್ಕೆ ಬಿಡಲ್ಲ, ನಿಮ್ಮನ್ನು ಬೆಳಿಲಿಕ್ಕೂ ಕೂಡ ಬಿಡೋದಿಲ್ಲ, ಅಥವಾ ನಿಮ್ಮನ್ನು ಬೇರೆ ಒಂದು ಸ್ಥಳ ಸ್ಥಾನ ಒಂದು ವ್ಯವಸ್ಥೆ ಬಲಿಷ್ಠರನ್ನಾಗೂ ಕೂಡ ಅದು ಬಿಡೋದಿಲ್ಲ. ಎಲ್ಲೋ ಒಂದು ಕಡೆ ಹಿಡಿತದಲ್ಲಿ ಇಟ್ಕೊಂಡ್ಬಿಡ್ತೀರ. ಇದು ಇಲ್ಲದೆ ನೀವು ಅನಿವಾರ್ಯವಾದಂಥ ಸ್ಥಿತಿಗತಿಗಳಿಗೆ ಹೋಗ್ಬೋದು. ಉದಾಹರಣೆಗೆ ನೋಡಿ, ಯಾವುದೋ ಒಂದು ಪ್ರದೇಶದಲ್ಲಿ ಜೀವನ ಮಾಡ್ತಾ ಇರ್ತೀರ, ನೀವು ಏನಂತಂದರೆ ಕಷ್ಟಗಳು ಬಹಳ ಇರ್ತದೆ, ಆರ್ಥಿಕವಾದಂಥ ಮುಗ್ಗಟ್ಟು, ಮನೆಯಲ್ಲಿ ತೊಂದರೆನೋ ಏನೋ ಒಂದು. ಆ ಸಂದರ್ಭದಲ್ಲಿ ಯಾರೋ ನಿಮ್ಮನ್ನು ಬಹಳ ಚೆನ್ನಾಗಿ ಮಾತಾಡಿಸ್ತಾರೆ, ಆ ವ್ಯಕ್ತಿಯಿಂದ ನೀವು ಬಾಲಂಗೋಚಿ ಆಗ್ತೀರ, ಅವ್ರು ಬಂದಾಗೆಲ್ಲ ಸಲಾಮ್ ಹೊಡಿತೀರ, ಅವ್ರ ಹಿಂದೆನೇ ಓಡಾಡ್ತೀರ, ಅವ್ರು ಹೇಳಿದ ಕೆಲಸ ಎಲ್ಲ ಮಾಡ್ತಿರ್ತೀರ, ಏನೋ ಕೊಡೋಷ್ಟು ಕೊಡ್ತಾರೆ, ಅದನ್ನು ತೊಗೊಂಡ್ಬಿಟ್ಟು ನೀವು ಹೆಂಗೋ ಒಂದು ಜೀವನ ಮಾಡ್ಕೊಂಡು ಹೋಗ್ತಾ ಇರ್ತೀರ. ಆದರೆ ನಿಜವಾದಂತಹ ಒಂದು ಬಲ ನಿಮ್ಮಲ್ಲಿರೋದಕ್ಕೆ ಆ ಮಟ್ಟಿಗೆ ನಿಮ್ಮನ್ನು ಅವರು ಉಪಯೋಗಿಸ್ಕೊಳ್ತಾ ಇದ್ದಾರೆ. ನೀವು ಅನುಪಯುಕ್ತರಾಗಿದ್ದರೆ ನಿಮ್ಮನ್ನು ಯಾರೂ ಅವ್ರು ನೋಡ್ತಾ ಇರಲಿಲ್ಲ, ಅಥವಾ ನಿಮ್ಮಿಂದ ಏನೂ ಉಪಯೋಗ ಇಲ್ಲ ಅಂದರೆ ನೀವು ಒಂದು ಸಲ ಮಾಡಿದ್ರೆ ಆಯ್ತು ಹೋಗಪ್ಪ ಅಂತ ಹೇಳಿ ಹೋಗ್ತಿದ್ರು. ಆದರೆ ನಿಮ್ಮನ್ನು ಅವರು ಎಷ್ಟು ಪ್ರೀತಿಯಿಂದ ವಿಶ್ವಾಸದಿಂದ ಮಾತಾಡ್ತಾ ಇರ್ತಾರೆ, ಅಷ್ಟೇ ಹಿಂದಗಡೆ ನಿಮ್ಮಲ್ಲಿ ಕೆಲಸವನ್ನು ತಗೊಳ್ತಾ ಇರ್ತಾರೆ. ಯಾಕಂದರೆ ನಿಮ್ಮಲ್ಲಿ ಒಂದಿಷ್ಟು ಜನಬಲ ಇರ್ಬೋದು, ಅಥವಾ ತೋರ್ಪಡಿಸಿಕೊಳ್ಳೋಗೋಸ್ಕರ ಆದರೂ ನಿಮ್ಮನ್ನು ಅವರು ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೋದು. ಹಾಗಾಗಿ ನಿಮ್ಮ ಅವಶ್ಯಕತೆ ಅವರಿಗಿರುತ್ತೆ, ಆದರೆ ಅವರ ಅವಶ್ಯಕತೆ ನಿಮಗಿರೋದಿಲ್ಲ. ಆ ಅವಶ್ಯಕತೆ ಇದ್ದರೂ ಕೂಡ ಅವರಿಂದ ಏನೂ ಸಫಲತೆ ಅನ್ನೋದಾಗೋದಿಲ್ಲ. ಆದರೂ ಕೂಡ ನೀವು ಅವರನ್ನು ಯಾವುದೋ ಒಂದು ರೀತಿಯಲ್ಲಿ ಉತ್ಕೃಷ್ಟ ಸ್ಥಾನದಲ್ಲಿ ನೋಡ್ತಾ ಇರ್ತೀರ. ಬಹಳ ಅಂದರೆ ಬಹಳ ಅವ್ರಿಗೆ ಪದೋನ್ನತಿ ಅನ್ನೋದು ಕೊಡಿಸಿರ್ತೀರ. ಆ ಮನುಷ್ಯ ನಿಮಗೆ ಸಿಕ್ಕಿದಾಗ ಯಾವುದೋ ಒಂದು ಹಂತದಲ್ಲಿರ್ತಾನೆ, ಈಗ ದೊಡ್ಡ ಸ್ಥಾನಕ್ಕೆ ಹೋಗಿರ್ತಾನೆ. ಆದರೆ ಯಾವಾಗ ಅವನು ದೊಡ್ಡ ಸ್ಥಾನ ಅಲಂಕಾರ ಮಾಡ್ತಾನೆ, ಆಗ ನಿಮಗೆ ಕಿಂಚಿತ್ತು ಬೆಲೆ ಇಲ್ದಿರಂಗೆ, ಅಥವಾ ಮನೆಯಲ್ಲಿದ್ದರೂ ಕೂಡ ಇಲ್ಲ ಅನ್ನೋ ರೀತಿಯಲ್ಲಿ, ಅಥವಾ ನಿಮ್ಮನ್ನೇನೋ ಕಂಡಾಗ ಏನೋ ಭಾರಿ ಆತ್ಮೀಯತೆಯಿಂದ ಪುಸಲಾಯಿಸ್ಬಿಟ್ಟು ಮಾತಾಡಿ ಆ ಜಾಗದಿಂದ ಪಲಾಯನ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ವಿನಃ ನಿಮಗೆ ಯಾವುದಾದ್ರೂ ಒಂದು ಸ್ಥಾನದಲ್ಲೋ ಅಥವಾ ನಿಮ್ಮ ಜೀವನಕ್ಕೆ ಆಧಾರವಾಗ್ತಕ್ಕಂಥದ್ದು ಅಥವಾ ನಿಮಗೆ ಏನಾದರೂ ಒಂದು ವ್ಯವಸ್ಥೆಯಲ್ಲಿ ಬಾಳಲಿಕ್ಕೆ ಬೆಳಿಲಿಕ್ಕೆ ಯಾವುದೂ ಅನುಕೂಲ ಮಾಡಿಕೊಡೋದಿಲ್ಲ. ಈ ರೀತಿಯಾಗಿ ಉಪಯೋಗಿಸ್ಕೊಳ್ಳೋವಂಥ ಜನ ಇದ್ದಾರೆ. ಇದು ಎಲ್ಲ ರಂಗದಲ್ಲಿ, ರಾಜಕೀಯವಾಗಿರ್ಬೋದು, ಸಾಮಾಜಿಕ ಕ್ಷೇತ್ರ ಚಟುವಟಿಕೆ ವ್ಯವಸ್ಥೆ ಎಲ್ಲ ರಂಗದಲ್ಲೂ ಇರ್ಬೋದು. ಕಾರ್ಯಕಲಾಪಗಳು ಯಾವುದೋ ಒಂದು ನೀವು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದ್ರು ಕೂಡ ನಿಮ್ಮ ಹತ್ರ ಎಷ್ಟು ಸಾಧ್ಯನೋ ಅಷ್ಟು ದುಡಿಸ್ಕೊಂಡ್ಬಿಟ್ಟು, ಎಷ್ಟು ಪರಿಣಿತರಿದ್ರೆ ಅದೆಲ್ಲ ಪಡ್ಕೊಂಡು ಆ ಸಂಸ್ಥೆನೋ ಅಥವಾ ಆ ಒಂದು ವ್ಯಕ್ತಿನೋ ಉದ್ಧಾರ ಆಗ್ಬಿಡ್ತಾನೆ ವಿನ ನಂತರ ನಿಮ್ಮನ್ನು ಆ ಜಾಗದಿಂದ ನೂಗ್ತಾ ಇರ್ತಾರೆ, ಕದಲಿಸ್ತಾ ಇರ್ತಾರೆ, ನಿಮ್ಮನ್ನು ಆ ಒಂದು ವ್ಯವಸ್ಥೆಯಿಂದನೇ ಕಿತ್ತು ಹೋಗೋದು ಬಿಡ್ತಾರೆ. ಇಂಥ ಪರಿಸ್ಥಿತಿ ಹೀನಾಮಾನವಾಗಿ ಬರೋದು ಬೇಕಾ? ಬೇಡ. ನೀವು ಭಿಕ್ಷಕರಾಗಿ ಜೀವನ ಮಾಡೋದು ಬೇಡ. ಅವರು ಕೊಡುವಂಥದ್ದು ಏನೋ ಒಂದು ವ್ಯವಸ್ಥೆಗೋಸ್ಕರ ನೀವು ಬೇಡುವಂಥ ಸ್ಥಿತಿ ಬರೋದು ಬೇಡ. ನಿಮ್ಮಲ್ಲಿ ಅಂಥ ಒಂದು ಶಕ್ತಿ ಇದೆ, ಯುಕ್ತಿ ಇದೆ, ಒಂದು ದಾರಿ ಇದೆ, ಪ್ರಬಲವಾದಂತಹ ಒಂದು ಬೆಳವಣಿಗೆ ಇದೆ. ಅದರಲ್ಲೂ ಕೂಡ ಯುವಜನತೆ ಈಗಲೂ ಕೂಡ ಅಷ್ಟೆ. ಯಾರೋ ಹೇಳಿದ್ರು, ಅಣ್ಣ ಹೇಳ್ದ, ಗುರುಗಳು ಹೇಳಿದ್ರು, ಹಂಗೆ ಆ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆಲೋಚನೆ ಮಾಡ್ತಾ ಇರ್ತಾರೆ. ಅವನೇನು ಹೇಳ್ತಾನೆ, ಅವನು ಕಾಲಲ್ಲಿ ಹೇಳಿದ್ನ ಇವನು ತಲೆಯಲ್ಲಿ ಇಟ್ಕೊಂಡು ಮಾಡ್ಕೊಂಬಂದಿರ್ತಾನೆ. ಅಂಥ ಒಂದು ವಿಧೇಯತೆ ಅನ್ನೋದನ್ನ ತೋರಿಸ್ತಾ ಇರ್ತಾರೆ. ಆದರೆ ಮುಂದಿನ ಬದುಕು ಭವಿಷ್ಯ ಇದೇ ರೀತಿಯಲ್ಲಿ ಸಾಗುತ್ತಾ? ಒಬ್ಬ ವ್ಯಕ್ತಿನೇ ನೀವು ನಂಬ್ಕೊಂಡು ಜೀವನ ಮಾಡಲಿಕ್ಕಾಗುತ್ತಾ? ಯಾಕಂದರೆ ನಿರ್ಣಯಗಳು ಸದಾ ಕಾಲ ತಗೊಳ್ಳುವಂಥದ್ದು ನೀವೇ ಆಗಿರ್ತೀರ. ಯಾವುದೋ ಒಂದು ನಿರ್ಣಯ ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಅದು ಕಟಿಬದ್ಧವಾಗಿ ನೀವು ಜೀವನ ಮಾಡಲಿಕ್ಕೆ ಹೋದರೆ ಪರಿವರ್ತನೆ ಅನ್ನೋದು ಯಾವಾಗ ಸಾಧ್ಯ ಆಗುತ್ತೆ? ಪರಿವರ್ತನೆ ಜಗದ ನಿಯಮ. ಯಾವುದೋ ಒಂದು ಸ್ಥಿತಿಗೆ ನಾನು ಹಿಂಗೆ ಇರಬೇಕು, ಇದೇ ರೀತಿಯಲ್ಲಿ ಆತನ ಒಂದು ವ್ಯವಸ್ಥೆಯಲ್ಲೇ ಜೀವನ ಮಾಡಬೇಕು ಅನ್ನೋದನ್ನ ನೀವು ನಿರ್ಧಾರ ಮಾಡಿದ್ರೆ ಮುಂದಿನ ಭವಿಷ್ಯ ಅತಂತ್ರ ಆಗುತ್ತೆ.
ನೀವು ಕೂಡ ಬೆಳವಣಿಗೆ ಆಗಬೇಕು, ಸ್ವತಂತ್ರವಾಗಿ ಮೆರಿಬೇಕು, ದೊಡ್ಡ ಸ್ಥಾನಕ್ಕೆ ಹೋಗಬೇಕು, ಏನೋ ಒಂದು ಉತ್ಕೃಷ್ಟವಾದಂಥದ್ದೇ ಜೀವನದಲ್ಲಿ ನೀವು ಸಾಧಿಸಬೇಕು, ಸಾಧನೆ ಮಾಡಬೇಕು ಅಂತಕ್ಕಂಥದ್ದು ಬಯಕೆ ನಿಮ್ಮ ಮನಸ್ಸಲ್ಲಿರುತ್ತೆ. ಅದನ್ನು ಸ್ವಲ್ಪ ಹೊರಗಡೆ ತೆಗೀರಿ. ಡೊಗ್ಗಿ ಸಲಾಮ್ ಹೊಡೆದು ನೀವು ಭಿಕ್ಷೆ ಬೇಡೋದಕ್ಕಿಂತ ಪರಿಪೂರ್ಣ ಸ್ವಾತಂತ್ರ್ಯದಿಂದ ಜೀವನ ಮಾಡುವಂಥದ್ದನ್ನು ಮೊದಲು ಕಲೀರಿ. ಇನ್ನೊಬ್ಬರ ಒಂದು ಲೆಕ್ಕಾಚಾರದಲ್ಲಿ ನೀವು ಬದುಕನ್ನು ಮಾಡೋಕ್ಕೆ ಹೋದರೆ ನಿಮ್ಮನ್ನೆಲ್ಲೋ ಒಂದು ಕಡೆ ಕೆಲಸ ಆದಮೇಲೆ ನಿಮ್ಮನ್ನು ಮೂಲೆಗೆ ಸರಿಸ್ತಾರೆ. ನೀವಾಗಿರೋದಿಲ್ಲ. ನಿಮ್ಮ ಒಂದು ಸ್ಥಿತಿ ಶಕ್ತಿಹೀನ ಆದವಾಗ ಯಾರೂ ಕೂಡ ನಿಮ್ಮನ್ನು ನೋಡಲ್ಲ, ಗುರುತಿಸಲ್ಲ. ನೀವು ಮಾಡಿದ್ದು ಸಾಹಸ, ಶ್ರಮ, ಕಷ್ಟ, ವ್ಯಥೆ, ನಷ್ಟ ಇವೆಲ್ಲವನ್ನ ಯಾರೂ ಪರಿಗಣಿಸೋದಿಲ್ಲ. ಯಾರ್ದೋ ಮನೆ ಉದ್ಧಾರ ಮಾಡಲಿಕ್ಕೆ ಹೋಗಿ ಇವನು ಜಮೀನು ಮಾರ್ಕೊಂಡು ಅಥವಾ ಇವನೇನೋ ಒಂದು ರೀತಿಯಲ್ಲಿ ಆ ವ್ಯಕ್ತಿನ ಸಹಾಯ ಮಾಡಲಿಕ್ಕೆ ಹೋಗಿ ಬೇರೆ ಬೇರೆ ಕಡೆ ಜಾಮೀನು ಆಗಿ ಅಥವಾ ಆರ್ಥಿಕವಾಗಿ ಇವನು ಅತಂತ್ರ ಪರಿಸ್ಥಿತಿ ಅನುಭವಿಸಿ ಈಗ ಆ ವ್ಯಕ್ತಿ ಉಪ್ಪರಿಗೆಲ್ಲಿ ಕೂತ್ಕೊಂಡು ತಿರುಗಿ ನೋಡೋದಿಲ್ಲ. ಆದರೆ ಇವನು ಮಾತ್ರ ಆ ಕಷ್ಟ ಕಾರ್ಪಣ್ಯದಿಂದ ಹೊರಗಡೆ ಬರದೆ ಅವನತಿಯ ಹಂತಕ್ಕೆ ಹೋಗಿರ್ತಾನೆ. ಇದು ಕೂಡ ಬಹಳಷ್ಟು ಸಮಾಜದಲ್ಲಿ ನೋಡ್ತಾ ಇರ್ತೀವಿ. ವಿಷಯ ಸ್ಥಿತಿ ಇಷ್ಟೇ ಹೇಳಲಿಕ್ಕೆ ಹೊರಟಿದ್ರು. ನೀವಾಗಿರಿ. ನಿಮ್ಮ ಕಾರ್ಯ ಸಾಧನೆ ವ್ಯವಸ್ಥೆಗಳ ಬಗ್ಗೆ ಯೋಚನೆ ಮಾಡಿ. ಪ್ರತಿ ಹಂತದಲ್ಲೂ ಇನ್ನೊಬ್ಬರನ್ನ ಅವಲಂಬಿಸ್ಕೊಂಡು ಜೀವನ ಮಾಡೋದು ಬೇಡ. ನಿಮ್ಮನ್ನು ಉಪಯೋಗಿಸ್ಕೊಳ್ತಾರೆ, ನಿಮ್ಮನ್ನು ಹೀನಾಮಾನವಾಗಿ ನೂಗ್ತಾರೆ. ನಂತರ ನೀವು ಎಷ್ಟೇ ಬಲಿಷ್ಠರಿದ್ದರೂ, ಎಷ್ಟೇ ಚಿಂತನೆಗಳಿದ್ದರೂ, ಎಷ್ಟೇ ಬುದ್ಧಿವಂತರಿದ್ದರೂ ಎಲ್ಲ ಒಂದು ಕಡೆ ಒಂದು ಕಟ್ಟುಪಾಡಿಗೆ ನೀವು ಒಳಗಾಗ್ತೀರ. ನಿಮ್ಮದೇ ಆದಂಥ ಸ್ವಾತಂತ್ರ್ಯ ಅನ್ನೋದು ಕಳ್ಕೊತೀರ. ಮುಂದಿನ ಭವಿಷ್ಯ ಜೀವನ ಎಲ್ಲ ಒಂದು ಕಡೆ ಸುಮ್ಮನೆ ಸೋತು ಸುಣ್ಣ ಆಗಿ ಅಥವಾ ಆ ವ್ಯವಸ್ಥೆಯಲ್ಲಿ ನೀವು ಎಲ್ಲೋ ಹೋಗ್ತಿದ್ರೇನೋ ಏನೋ ಆಗ್ತಿದ್ರೇನೋ ನೀವೊಂದು ಸ್ಥಿತಿಯಲ್ಲಿ ಗೌಣವಾಗ್ತೀರ. ಬದುಕಿನಲ್ಲಿ ಫೇಲ್ಯೂರನ್ನು ಜಾಸ್ತಿ ಆಗುತ್ತೆ. ಈ ಬಂಧನದಿಂದ ನೀವು ಹೊರಗಡೆ ಬಂದುಬಿಟ್ರೆ ನೀವು ಆ ವ್ಯಕ್ತಿಯಂತೆ ಬೆಳಿಬೋದು, ನೀವು ದೊಡ್ಡ ಸ್ಥಾನಮಾನದಲ್ಲಿ ಹೋಗ್ಬೋದು, ಅಥವಾ ಕೊನೆ ಪಕ್ಷ ನಿಮ್ಗೆ ಏನೋ ಒಂದು ಸಾಧಿಸಿ ನೀವು ಜೀವನ ಅನ್ನೋದು ಮಾಡ್ಬೋದಾಗಿದೆ. ಯಾಕಂದರೆ ಬೆಳವಣಿಗೆ ಅನ್ನೋದು ತಾನು ಬೆಳಿಬೇಕು, ತನ್ನ ಜೊತೆಯಲ್ಲಿ ಇರೋರನ್ನು ಬೆಳೆಸಬೇಕು, ಅಂಥ ಒಂದು ವ್ಯಕ್ತಿತ್ವ ಇರಬೇಕು. ಆದರೆ ಈಗಿನ ವಿದ್ಯಮಾನ ಸಮಾಜದಲ್ಲಿ ತಾನು ಬೆಳೆದರೆ ಸಾಕು, ಹಿಂದಗಡೆ ಉಪಯೋಗಿಸ್ಕೊಳ್ಬೇಕು ಅಂಥ ಒಂದು ಕೆಟ್ಟ ಮನಸ್ಥಿತಿಯಿಂದ ಜೀವನ ಮಾಡ್ತಕ್ಕಂಥ ಜನ ಬಹಳ ಇರ್ತಾರೆ. ಹಾಗಾಗಿ ನೀವು ಸ್ವಲ್ಪ ಬುದ್ಧಿವಂತರಾಗಿ ಯೋಚನೆ ಮಾಡಿ, ಕೆಲಸದ ಬಗ್ಗೆ ಯೋಚನೆ ಮಾಡಿ. ನೀವು ಹಣಕಾಸಿನ ಬಗ್ಗೆ ಯೋಚನೆ ಮಾಡ್ತೀರಾ ಅಥವಾ ನಿಮ್ಮ ಕಷ್ಟಗಳ ಬಗ್ಗೆ ಮಾತ್ರ ಯೋಚನೆ ಮಾಡ್ತೀರಾ. ಆದರೆ ನೀವು ಕೆಲಸ, ನಿಮ್ಮ ಬೆಳವಣಿಗೆ, ನಿಮ್ಮ ಸಾಧನೆ, ನೀವು ಏನು ಅಂದ್ಕೊಳ್ಬೇಕು, ಏನು ಆಗಬೇಕು ಅಂದ್ಕೊಂಡಿದ್ದೀರಾ, ಎಷ್ಟು ದಿನ ಎಷ್ಟರ ಮಟ್ಟಿಗೆ ನಾನು ಈ ರೀತಿಯಲ್ಲಿ ಬದುಕನ್ನು ಮಾಡ್ಬೋದು, ಇದ್ರ ಬಗ್ಗೆ ಸ್ವಲ್ಪ ನಾರೇ ಯೋಚನೆ ಮಾಡಿ. ಯಾಕಂದರೆ ಆ ದಿನ ಸಿಗುತ್ತೆ, ಆ ದಿನ ಖಾಲಿ ಆಗುತ್ತೆ ಅನ್ನೋವಂಥ ಮನಸ್ಥಿತಿಯಲ್ಲೇ ನೀವು ಕಾಲಹರಣ ಮಾಡಿಬಿಡ್ತೀರ. ಉಪಯೋಗಿಸ್ಕೊಳ್ಳೋದಕ್ಕಿಂತ ಉಪಯೋಗಕ್ಕೆ ನೀವು ಬರ್ತಾ ಇದ್ದೀರ ಅನ್ನೋದು ನಿಮ್ಗೆ ಗೊತ್ತಿದ್ದರೆ, ಆ ಗೊತ್ತಿದ್ದೂ ಕೂಡ ನೀವು ನಿಮ್ಮ ಜೀವನವನ್ನು ಉಪಯೋಗಿಸ್ಕೊಳ್ತಾ ಇಲ್ಲ. ನಿಮ್ಮ ಜೀವನವನ್ನು ಪರರಿಗೋಸ್ಕರ ಮುಡಿಬಿಟ್ಟು ಯಾವುದೋ ವ್ಯಕ್ತಿನ ನೀವು ಬೆಳೆಸಲಿಕ್ಕೆ ಹೋಗ್ತಾ ಇದ್ದೀರಾ. ನೋಡಿ, ಎಲ್ಲವೂ ಹಾಲಲ್ಲ, ಬೆಳ್ಳಗಿರೋದೆಲ್ಲ ಹಾಲಲ್ಲ. ಹಾಗಂತ ಯೋಚನೆ ಮಾಡಿ ನೀವು ಜೀವನ ಮಾಡಬೇಕು. ಯಾವ ವ್ಯಕ್ತಿ ಎಷ್ಟರ ಮಟ್ಟಿಗೆ ಯಾರ್ಯಾರನ್ನ ಬೆಳೆಸಿದಾರೆ ಅನ್ನೋದನ್ನ ಸ್ವಲ್ಪ ಚಿಂತನೆ ಮಾಡಿ. ಹಾಗಾಗಿ ನೀವು ಇನ್ನೊಬ್ಬರ ಹಿಂದೆ ಬಾಲಂಗೋಚಿಯಾಗಿ ತಿರುಗಾಡ್ತಾ ಬೇಡಿ ತಿನ್ನೋದಕ್ಕಿಂತ ದುಡಿದು ಶ್ರಮಪಟ್ಟು ನಿಮ್ಮ ಜೀವನವನ್ನು ನೀವು ಸರಿ ಮಾಡಿಕೊಡಿ. ಅಥವಾ ನೀವು ಬೆಳೆದು ಇತರರಿಗೆ ಕಲ್ಪವೃಕ್ಷ ಹಾಗೆ ಜೀವನ ಮಾಡಿ. ಡೊಗ್ಗಿ ಸಲಾಮ್ ಮಾತ್ರ ಮಾಡಲಿಕ್ಕೆ ಹೋಗಬೇಡಿ. ಇಂಥ ಒಂದು ದರಿದ್ರ ಜನಗಳು ದಾರಿದ್ರ್ಯ ಸ್ವರೂಪವಾಗಿ ನಿಮ್ಮನ್ನು ಬಹಳಷ್ಟು ನೋಯಿಸ್ಬೋದು ಮುಂದೊಂದು ದಿನ. ಈಗ ಸದ್ಯಕ್ಕೆ ನಿಮ್ಗೆ ಗೊತ್ತಾಗೋದಿಲ್ಲ, ಅದರ ಪರಿಸ್ಥಿತಿ ಮುಂದಿನ ಹಂತದಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಯಾಕಂದರೆ ಒಂದು ಜನ್ರೇಷನ್ನಿಂದ ಮತ್ತೊಂದು ಜನ್ರೇಷನ್ ಬರ್ತಾ ಇರುತ್ತೆ ಪ್ರತಿ 10 ವರ್ಷಕ್ಕೊಮ್ಮೆ. ನಿಮ್ಮಲ್ಲಿರ್ತಕ್ಕಂತಹ ಒಂದು ಬುದ್ಧಿಶಕ್ತಿ, ಮೇಧಾವಿತನ ನಂತರ ಇನ್ನೊಬ್ಬನಲ್ಲಿ ಕಾಣ್ತಾರೆ. ಅವರು ನಿಮ್ಮನ್ನು ತಳ್ತಾರೆ, ಆತನನ್ನು ಹಿಡ್ಕೊಂಡಿರ್ತಾರೆ. ಹೀಗೆ ಸಮಾಜ ಉಪಯೋಗಿಸ್ಕೊಳ್ಳೋದು ಜಾಸ್ತಿ ಇದೆ. ಸ್ವತಂತ್ರವಾಗಿ ತಾವು ಆಲೋಚನೆ ಮಾಡಬೇಕು. ಮುಖ್ಯವಾಗಿ ಇವೆಲ್ಲ ಸರಿ, ನೀವು ಕಷ್ಟ ಪರಿಹಾರಗಳನ್ನು ಕೂಡ ಮಾಡಿಕೊಳ್ಬೇಕು. ಕಷ್ಟದ ಪರಿಸ್ಥಿತಿಯಿಂದ ನೀವು ಇಂಥ ಒಂದು ಸ್ಥಿತಿ ಅತಂತ್ರಕ್ಕೆ ಹೋಗ್ತಾ ಇರ್ತೀರ. ಹಾಗಾಗಿ ನೋಡಿ, ನಿಮಗೆ ಬೆಳವಣಿಗೆ ಆಗಬೇಕು. ಹಾಗೆ ನೀವು ಕೂಡ ನಿಮ್ಮ ಕಷ್ಟದ ಸ್ಥಿತಿಯಿಂದ ಹೊರಗಡೆ ಬರಬೇಕು. ಹಾಗೆ ನೀವು ಇಷ್ಟರ ಮಟ್ಟಿಗೆ ಒಬ್ಬ ವ್ಯಕ್ತಿನೋ ಯಾವುದೋ ಒಂದು ಸೇವಾ, ಸಮಾಜ, ಟ್ರಸ್ಟೋ ಮತ್ತೊಂದರಲ್ಲಿ ನೀವು ಬಹಳ ವಿನಮ್ರವಾಗಿ ಕೆಲಸ ಮಾಡಿದರೆ ಇವತ್ತಿನ ಸ್ಥಿತಿ ನಿಮಗೆ ಬಹಳ ಹೀನಮಾನವಾಗಿ ನೋಡ್ತಾ ಇದ್ದಾರೆ. ಅಂಥ ಒಂದು ವ್ಯವಸ್ಥೆಯಲ್ಲಿ ಮತ್ತೆ ನೀವು ಪುಟಿದೇಳಬೇಕು, ನಿಮ್ಮನ್ನು ಗುರುತಿಸಬೇಕು. ಹಾಗೆ ನಿಮಗೂ ಕೂಡ ಒಂದು ಗೌರವ, ಬೆಲೆ
ಅಥವಾ ನಿಮ್ಮ ಒಂದು ಮನಸ್ಸಲ್ಲಿ ಅಂದ್ಕೊಂಡಿರ್ತೀರ ಒಂದು ಸಾಧನೆ ಶಿಖರ, ಅವೆಲ್ಲವನ್ನು ಕೂಡ ಮುಟ್ಟಬೇಕಂತಂದರೆ ಈ ಪರಿಹಾರ ನಿಮಗೆ ರಹದಾರಿ ಆಗಿರುತ್ತೆ. ಕಷ್ಟನೂ ಹೋಗುತ್ತೆ, ಹಾಗೆ ನಿಮ್ಮ ಬೆಳವಣಿಗೆನೂ ಆಗುತ್ತೆ, ಹಾಗೆ ನಿಮ್ಮನ್ನು ಉಪಯೋಗಿಸ್ಕೊಂಡಂಥ ವ್ಯಕ್ತಿಗಳು ಕೂಡ ನಿಮ್ಗೆ ಅನುಕೂಲ ಮಾಡಿಕೊಡಬೇಕು, ಅಥವಾ ನೀವು ನಿಮ್ಮ ಒಂದು ಸ್ಥಿತಿಯಿಂದ ಆ ಒಂದು ವ್ಯಕ್ತಿತ್ವದಿಂದ ದೊಡ್ಡ ಮಟ್ಟಕ್ಕೆ ಹೋಗಬೇಕು. ನೋಡಿ, ಭಾನುವಾರದ ದಿವಸ ಈ ಆಲದ ಮರ ನೋಡಿರ್ತೀರಿ ನೀವು. ಆಲದ ಮರ ಬಳಿ ಹೋಗಿ, ಅಲ್ಲಿ ಹೋದ ನಂತರ ಮೊದಲು ಈ ತೆಂಗಿನ ನೀರನ್ನು, ಈ ತೆಂಗಿನಕಾಯಿ ನೀರು ಬರುತ್ತಲ್ಲ, ಅದನ್ನು ಆ ಆಲದ ಮರಕ್ಕೆ ಸುರಿರಿ. ಜೊತೆಗೆ ಒಂದು ಲೋಟ ಹಾಲನ್ನು ಅರ್ಪಣೆ ಮಾಡಿ, ಆಲದ ಮರಕ್ಕೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಭಕ್ತಿಯಿಂದ ಪೂಜಿಸಿ ತಮ್ಮ ಇಷ್ಟಾರ್ಥಗಳನ್ನು ಬೇಡ್ಕೊಳ್ಳಿ. ಕಷ್ಟ ಪರಿಹಾರವನ್ನು ಬೇಡ್ಕೊಳ್ಳಿ, ಬೆಳವಣಿಗೆ ಬಗ್ಗೆ ಬೇಡ್ಕೊಳ್ಳಿ, ನಿಮ್ಗೇನು ಅನಿಸುತ್ತೋ ಅದನ್ನು ಬೇಡ್ಕೊಳ್ಳಿ. ಬೇಡ್ಕೊಂಡಿದ್ದ ನಂತರ ಒಂದು ಆಲದ ಎಲೆಯನ್ನು ಆ ಗಿಡದಿಂದ ತೆಗೆದುಕೊಂಡು, ಅದು ಆಲದ ಮರದಿಂದ ತೆಗೆದುಕೊಂಡು ನಿಮ್ಮ ಮನೇಲಿಡಿ, ಅಥವಾ ನಿಮ್ಮ ಬಳಿ ಇಟ್ಕೊಳ್ಳಿ, ಅಥವಾ ನಿಮ್ಮ ಕಚೇರಿಯಲ್ಲಿ ಇಟ್ಕೊಳ್ಳಿ. ಖಂಡಿತ ಈ ಆಲದ ಮರ ಹೇಗೆ ಒಂದು ಬೆಳವಣಿಗೆ ಆಗುತ್ತೆ, ಆ ರೀತಿ ನಿಮ್ಮ ಜೀವನ ಕೂಡ ಬೆಳವಣಿಗೆ ಆಗಲಿ. ನಾವು ಆ ಮರಕ್ಕೆ ಎಷ್ಟು ಭಕ್ತಿ ಸಮರ್ಪಣೆಯಿಂದ ಮಾಡಿದ್ದೀವಿ, ಅದು ಅಷ್ಟೇ ನಮಗೆ ಆಶೀರ್ವಾದವಾಗಿ ನೀಡುತ್ತೆ ಅನ್ನೋದು ಒಂದು ಪ್ರತೀತಿ. ಹಾಗಾಗಿ ಬೆಳೀರಿ, ಬೆಳೆಸಿರಿ, ಮುಂದಕ್ಕೆ ಹೋಗಿ. ಹಾಗೆ ಜೀವನನ ಬರೀ ಎಲ್ಲೋ ಒಂದು ಕಟ್ಟುಪಾಡಿಗೆ ಸಿಕ್ಕಾಕೊಂಡು ಮಾಡಿಬಿಡಿ. ಸಂಪೂರ್ಣವಾಗಿ ಅವಲೋಕನ ಮಾಡಿಕೊಳ್ಳಿ. ಯಾವ ವ್ಯಕ್ತಿ ಬೆಳೆದ ಬಹಳಷ್ಟು ದೊಡ್ಡದಾಗಿ ಬೆಳೆದು ಬಿಡ್ತಾನೆ, ನಂತರ ಅವನ ಸ್ಥಾನಕ್ಕೆ ಇನ್ನೊಬ್ಬನ ಕೂರಿಸ್ಬೇಕಂತಂದರೆ ಬೆಳೆಸಿದವ್ರನ್ನ ಬಿಟ್ಬಿಟ್ಟು ತನ್ನ ಮಗನೋ ತನ್ನ ಉತ್ತರಾಧಿಕಾರಿ ಅಂತ ಯಾರು ಇರ್ತಾರೋ ಅವ್ರನ್ನ ತಂದು ಕೂರಿಸಿರ್ತಾರೆ. ಇದೊಂದು ಸ್ವಲ್ಪ ನೀವು ಲೆಕ್ಕಾಚಾರ ಮಾಡಿ ಯೋಚನೆ ಮಾಡಿ. ಯಾಕಂದರೆ ಬೆಳೆದಿದ್ದಲ್ಲ, ನೀವು ಬೆಳೆಸಿರ್ತೀರ, ಆ ಬೆಳೆಸಿರೋದನ್ನ ಆತ ಮರ್ತಿರ್ತಾನೆ ಅಷ್ಟೇ. ಹಾಗಾಗಿ ನೀವು ಇದೇ ಪರಿಸ್ಥಿತಿಯಲ್ಲಿ ಹೋಗೋದು ಬೇಡ. ಜೀವನ ಅನ್ನೋದನ್ನ ಭಾಳ ಸಮೃದ್ಧವಾಗಿ ಮಾಡಿ, ಆನಂದಮಯವಾಗಿ ಮಾಡಿ, ಕಷ್ಟಗಳಿಂದ ಹೊರಗಡೆ ಬನ್ನಿ, ಮುಂದಕ್ಕೆ ಜೀವನನ ದೊಡ್ಡದಾಗಿ ಬೆಳೆಸ್ಕೊಡಿ. ಇನ್ನೊಬ್ಬರ ಮುಂದೆ ಬೇಡವಂಥದ್ದು ಬೇಡ. ನಿಮ್ಮ ಸ್ಥಿತಿ ಗತಿ ವಿಚಾರಗಳು ಬಲಿಷ್ಠವಾಗಿರಲಿ ಎಂಬುದಾಗಿ ನನ್ನ ಒಂದು ಆಶಯ. ಖಂಡಿತ ಇದನ್ನು ಮಾಡಿ ನೋಡಿ. ಯಾವುದೇ ಒಂದು ವಿಚಾರವನ್ನು ಹೇಳಬೇಕಂತಂದರೆ ಪರಿಸ್ಥಿತಿ ಬಗ್ಗೆ ಅವಲೋಕನ ಮಾಡಿ ಹೇಳಬೇಕಾಗ್ತದೆ. ಪರಿಹಾರ ಸಣ್ಣದಾಗಿರ್ಬೋದು, ಆದರೆ ವಿಷಯ ಬಹಳ ಗಹನವಾಗಿರ್ತದೆ. ಯಾರು ಇದನ್ನು ತಿಳ್ಕೊತಾರೆ ಅವರಿಗೆ ಇದು ಬೇಗನೆ ಅರ್ಥ ಆಗುತ್ತೆ. ಹಾಗಾಗಿ ಎಲ್ಲವನ್ನು ಸುವಿಸ್ತಾರವಾಗಿ ಹೇಳಿ ನಾನು ಪರಿಹಾರವನ್ನು ತಿಳಿಸಿದ್ದೀನಿ ನಿಮಗೆ. ಖಂಡಿತವಾಗಿ ಮಾಡಿ. ಶುಭವಾಗಲಿ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಭೇಟಿ ಆಗ್ಬೋದಾಗಿದೆ. ಅಥವಾ ಬರಲಿಕ್ಕೆ ಸಾಧ್ಯ ಆಗಲ್ಲ ನಿಮಗೆ ಅಂತಂದರೆ ಈ ಕೆಳಗಡೆ ಕಾಣ್ತಾ ಇರ್ತಕ್ಕಂತಹ ಮೊಬೈಲ್ ನಂಬರ್ಗೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು. ಶುಭವಾಗಲಿ. ನಮಸ್ಕಾರ.